ओम शांति। ओम शांति। बाबा आज बहुत सुंदर बात कह रहे हैं। बाबा बार बार याद की मेहनत करने लिए क्यों कहता है, घड़ी घड़ी याद करते रहो। सारी मुरली में याद याद याद, हर मुरली में। क्यों रोज रोज क्यों याद दिलाते हैं बाबा? प्यारे बाबा को याद करो, क्योंकि याद से ही आत्मा पावन बनेंगी। याद से ही जीवी कर्मों का जो बोझ है आत्मा पर वो उतरेगा, और याद से ही जो कुछ भी प्राप्तियां चाहिए वो सब आत्मा को बाबा से ही मिलेगा। बंधन भी खलास होगा। ನಿತ್ಯ ನಿತ್ಯ ಬಾಬಾ ನೆನಪನ್ನು ಮಾಡಿ 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 ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಲ್ಲ ಪ್ರಾಪ್ತಿಗಳು ಇರೋದೇನೆ ನೆನಪಿಂದ. ಆತ್ಮ ಪಾವನ ಆಗೋದಿರಲಿ, ಬಂಧನ ಮುಕ್ತ ಆಗೋದಿರಲಿ, ವಿಕರ್ಮಗಳ ಹೊರೆ ಸಮಾಪ್ತಿ ಆಗೋದಿರಲಿ, ರಾಜಾಯಿ ಪಡ್ಕೊಳ್ಳೋದಿರಲಿ, ಏನೆಲ್ಲ ಜಗತ್ತಿನ ಪ್ರಾಪ್ತಿಗಳಿದೆ ಅದೆಲ್ಲ ಯೋಗದಿಂದ ಮಾತ್ರ ಸಾಧ್ಯ, ಬೇರೆ ದಾರಿ ಇಲ್ಲ ಅಂತ. मीठे बच्चे सुख देने वाले बाप को बहुत बहुत प्यार से याद करो। याद बिगर प्यार नहीं हो सकता. ಮಧುರವಾದಂತಹ ಮಕ್ಕಳೇ, ಸುಖ ಕೊಡ್ತಕ್ಕಂತಹ ತಂದೆಯನ್ನ ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡಿ. ನೆನಪಿಲ್ಲದೆ ಪ್ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. बाप बच्चों को रोज रोज याद का अभ्यास करने का इशारा क्यों देते? ತಂದೆ ಮಕ್ಕಳಿಗೆ ಡೈಲಿ ಡೈಲಿ ನೆನಪು ಮಾಡೋ, ಅಭ್ಯಾಸ ಮಾಡೋ ಸೂಚನೆ ಯಾಕೆ ಕೊಡ್ತಿದ್ದಾರೆ? ಕ್ಯೂಂಕಿ ಯಾಕೆಂದರೆ याद से ही आत्मा पावन बनेंगे, याद से ही पूरा वर्षा ले सकेंगे. आत्मा के सब बंधन भी याद से खलास हो जाएगा. विकर्मों से मुक्त हो जाएंगे, सजाओं से छूट जाएंगे. ಎಷ್ಟು ಲಾಭ ನೋಡ್ರಿ. याद सजाओं से छूट जाएंगे. जितना याद करेगा उतना खुशी होंगी, मंजिल समीप अनुभव करेंगे, कभी भी थकेंगे नहीं, बेहद का सुख पाएंगे. इसलिए याद का अभ्यास जरूर करना है. ವಿಕರ್ಮಗಳಿಂದ ಮುಕ್ತ ಆಗೋದು, ಶಿಕ್ಷೆಗಳಿಂದ ಮುಕ್ತ ಆಗೋದು, ಎಲ್ಲ ಬಂಧನಗಳು ಖಲಾಸ್ ಆಗೋದಿರಲಿ. ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಖುಷಿ ಆಗುತ್ತೆ. ನೆನಪು ಮಾಡ್ದಂಗೆ ಸ್ಥಿತಿ ಹೈಯೆಸ್ಟ್ ಆದಂಗೆ ತನ್ನ ಗುರಿ ಕರ್ಮಾತೀತನಾಗೋದು ಸಮೀಪ ಅನುಭವ ಆಗುತ್ತೆ. ಎಂದು ಸುಸ್ತಾಗಲ್ಲ. ಬೇಹದ್ದ ಸುಖ, ಅತೀಂದ್ರಿಯ ಸುಖ, ಸರ್ವ ಸಂಬಂಧಗಳ ಸುಖದ ಅನುಭವ ಆಗುತ್ತೆ. ಅದಕ್ಕೆ ನೆನಪಿನ ಅಭ್ಯಾಸ ಸದಾ ಮಾಡೋ ಅವಶ್ಯಕತೆ ಇದೆ. ನೆನಪು 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 ನೆನಪು. ಗೀತ್ बचपन के दिन बुला न देना, बचपन के दिन बुला न देना. ಬಾಲ್ಯದ ದಿನಗಳನ್ನು ಮರಿಬೇಡಿ. ಓಂ ಶಾಂತಿ. मीठे मीठे रूहानी बच्चों ने गीत की लाइन का अर्थ समझा. अभी जीते जी तुम बेहद के बाप के बने हो. सारा कल्प तो हद के बाप के बने हो. सतयुग में भी हद के बाप के बनते हो. अभी सिर्फ तुम ब्राह्मण बच्चे बेहद के बाप के बने हो. ಮಧುರ ಮಧುರವಾದಂತಹ ಮಕ್ಕಳು ಹಾಡಿನ 2 ಲೈನನ್ನು ಕೇಳ್ತಾ ಅರ್ಥ ತಿಳ್ಕೊಂಡ್ರ? ಈಗ ನೀವು ಬದುಕಿರುವಾಗಲೇ ಬೇಹದ್ ತಂದೆಯ ಮಕ್ಕಳಾಗಿದ್ದೀರಾ. ಇಡೀ ಕಲ್ಪ ಮಿತವಾದ ತಂದೆಯ ಮಕ್ಕಳಾಗಿದ್ರಿ. ಸತ್ಯುಗದಲ್ಲಿನೂ ಲೌಕಿಕ ತಂದೆ, ಮಿತವಾದ ತಂದೆ ಅಂತ ಅವರ ಮಕ್ಕಳಾಗಿದ್ರಿ. ಈಗ ಬ್ರಾಹ್ಮಣ ಮಕ್ಕಳಾದ ನಂತರ ಬೇಹದ್ ತಂದೆಯ ಮಕ್ಕಳು ಅಂದಾಗ ಬೇಹದ್ದಲ್ಲಿದ್ದೀರಾ ಅಂತ.
ನಿಮಗೆ ಗೊತ್ತಿದೆ, ಬೇಹದ್ ತಂದೆಯಿಂದ ನಾವು ಬೇಹದ್ ಆಸ್ತಿ ತಗೊಳ್ತಾ ಇದ್ದೀವಿ. ಅಗರ್ ಬಾಪ್ ಕೋ ಚೋಡಾ ತೋ ಬೇಹದ್ ಕಾ ವರ್ಸಾ ಮಿಲ್ ನಹೀ ಸಕೆಂಗೆ. ಬಲ್ ತುಮ್ ಸಮझाते हो परंतु तोड़े में कोई राजी नहीं होता. मनुष्य धन बहुत चाहते हैं, धन के सिवाय सुख नहीं हो सकता. सिर्फ धन नहीं, धन भी चाहिए, शांति भी चाहिए, निरोगी तन भी चाहिए. निरोगी काया फेमस अला. तुम बच्चे ही जानते हो दुनिया में आज क्या है, कल क्या होना है. विनाश तो सामने खड़ा है और कोई की बुद्धि में ये बातें नहीं है. कोई की बुद्धि में ये बातें नहीं है. तो ಮೂಲ ಮಾತು, ಮನುಷ್ಯರಿಗೆ ಎಲ್ಲದೂ ಬೇಕಲ್ಲ. ಆದರೆ ನಿಮಗೆ ಗೊತ್ತಿದೆ ಇವತ್ತಿನ ಜಗತ್ತೇನು, ನಾಳೆ ಏನಾಗೋದಿದೆ, ವಿನಾಶ ಮುಂದಿದೆ. ಇದು ಯಾರ ಬುದ್ಧಿಯಲ್ಲಿ ಈ ಮಾತುಗಳು ಬರಲ್ಲ. ಅಂದರೆ ಹೊಸ ಪ್ರಪಂಚದ ಊಹೆ ಯಾರಿಗಿಲ್ಲ. अगर समझे कि विनाश सामने खड़ा है तो क्या करना है ये भी नहीं समझते. तुम बच्चे समझते हो, ऐसे मालूम होता है कब भी लड़ाई लग जाए, थोड़ी चिंगारी लगे तो बम्बट मच जाए, देरी नहीं लगेंगे. ಅಂದಾಗ ಯಾರ ಬುದ್ಧಿಯಲ್ಲಿ ಮಾತುಗಳಿಲ್ಲ. ಏನಾದರೂ ತಿಳ್ಕೊಂಡ್ರೆ ವಿನಾಶ ಮುಂದಿದೆ ಅಂತ ಆಮೇಲೆ ಏನು ಮಾಡಬೇಕು ಅದು ಅರ್ಥ ಆಗಲ್ಲ ಮನುಷ್ಯರಿಗೆ. ಈಗ ನಾಳೆ ವಿನಾಶ ಶುರುವಾಯ್ತಂದರೆ ಏನು ಮಾಡೋದು ಅವ್ರಿಗೆ, ಯಾರಿಗೇನು ಅರ್ಥ ಆಗಲ್ಲ. ನೀವು ಮಕ್ಕಳಿಗೆ ಗೊತ್ತಾಗುತ್ತೆ, ಈ ಥರ ಅರ್ಥ ಆಗುತ್ತೆ. ಯಾವಾಗ ಬೇಕೋ ಯುದ್ಧ ನಡಿಬೋದು. ಸ್ವಲ್ಪ ಚಿಂಗಾರಿ ಒಂದಿಷ್ಟು ಬೆಂಕಿ ಬಿದ್ದರೆ ಸಾಕು, ಎಲ್ಲ ಕಡೆ ಘೋರ ಘಮಸಾನ್ ನಡೆಯೋಕ್ಕೆ ಶುರುವಾಗುತ್ತೆ. ಅದು ಲೇಟ್ ಆಗಲ್ಲ. ಆಗೆ ಭೀ ಥೋಡಿ ಸಿ ಬಾತ್ ಸೆ ಕಿತ್ನಿ ಬಡಿ ಲಡಾಯಿ ಲಗ್ ಗೈ. ಮೊದಲು ಸ್ವಲ್ಪ ಮಾತುಗಳಲ್ಲೇ ಯುದ್ಧಗಳು ನಡೆದೋಯ್ತಲ್ವ, ಚಿಕ್ಕ ಚಿಕ್ಕದ್ರಲ್ಲೇ. ಇದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಮಕ್ಕಳಿಗೆ ಗೊತ್ತಾಗ್ತಿದೆ. ಅಂದರೆ ಈಗ ಹಂಗೆ ಅನ್ನಿಸ್ತಿದೆ, ಈಗಂತೂ ಎಂಡು ಬಾಬಾ ಇರುವಾಗಲೇ ಹಂಗಿತ್ತು. ಬಟ್ ಈಗಂತೂ ಯಾವಾಗ ಬೇಕೋ ಯುದ್ಧ ಶುರುವಾಗ್ಬೋದು, ಏನು ಬೇಕಂದ್ರೂ ಆಗ್ಬೋದು ಅನ್ನೋದು ನಮಗೆ ಅರ್ಥ ಆಗ್ತಿದೆ ಈಗ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, बच्चे जानते हैं पुरानी दुनिया ख़त्म हुई कि हुई, इसलिए अब जल्दी ही बाप से वर्षा लेना है. बाप को सदैव याद करते रहेंगे तो बहुत हर्षित रहेंगे. देह अभिमान में आने से ही वो खुशी गायब हो जाती है. देही अभिमानी बनते हो तो बाप को याद करते हो. देह अभिमान में आने से बाप को भूल दुख उठाते हो. जितना बाप को याद करेंगे उतना बेहद के बाप से सुख उठाएंगे. तो ಮೂಲ ಮಾತೇನು, ದೇಹಾಭಿಮಾನ ಬಂದರೆ ಖುಷಿ ಸಮಾಪ್ತಿಯಾಗ್ಬಿಡುತ್ತೆ. ಸದಾ ತಂದೆಯ ನೆನಪಲ್ಲಿ ಇದ್ದು ಹರ್ಷಿತರಾಗಿರ್ಬೋದು. ಯಾಕೆ ಈಗ ಒಂದೇ ದಾರಿ. ಪ್ರಪಂಚ ವಿನಾಶ ಆಯ್ತಂದರೆ ಆಯಿತು, ಬೆಂಕಿ ಬಿತ್ತಂದರೆ ಬಿತ್ತು. ಈಗಿರೋದು ಒಂದೇ ದಾರಿ ಬಾಬಾ. ಆತ್ಮಾಭಿಮಾನಿಯಾಗಿ ಎಷ್ಟಿರ್ತಿರೋ ಅಷ್ಟು ಜಾಸ್ತಿ ನೆನಪು ಬರುತ್ತೆ. ದೇಹಾಭಿಮಾನದಲ್ಲಿ ಬರೋದಂದರೆ ಬಾಪ್ಕೋ ಬೋಲ್ ದುಃಖ ಉಟಾಯಂಗೆ. ಬಾಬವ್ರನ್ನು ಮರೆಯೋದು, ದುಃಖ ತಗೊಳ್ಳೋದು. ಖುಷಿನೂ ಹೊರಟೋಗುತ್ತೆ. ಖುಷಿ ಹೋದರೆ ಪ್ರಶ್ನೆ ಇಲ್ಲ, ದುಃಖ ಜಾಸ್ತಿ ಬರ್ತಾ ಹೋಗುತ್ತೆ. जितना बाप को याद करेंगे उतना बेहद के बाप से सुख उठाएंगे. यहाँ तुम आए ही हो ऐसा लक्ष्मी नारायण बनने. राजा रानी और प्रजा का नौकर चाकर बहुत फर्क है ना. अभी का पुरुषार्थ फिर कल्प कल्पांतर के लिए कायम हो जाता है. पिछड़ी में सबको साक्षात्कार होगा. हमने कितना पुरुषार्थ किया है. ಮೂಲ ಮಾತು, ರಾಜ ರಾಣಿ ಪ್ರಜಾ ನೌಕರ್ ಚಾಕರ್ ಎಲ್ಲದರಲ್ಲಿ ಭಾಳ ವ್ಯತ್ಯಾಸ ಇದೆ. ಎಷ್ಟು ತಂದೆಯನ್ನು ನೆನಪು ಮಾಡ್ತಿರೋ ಅಷ್ಟು ಸುಖ. ಲಕ್ಷ್ಮೀನಾರಾಯಣನಾಗೋದು ಇಲ್ಲಿ ಬಂದಿರೋದೇ ಅದಂದಮೇಲೆ ಅಪಾರ ಸುಖ ತಗೊಳಕ್ತಾನೆ. ಈಗ ಮಾಡಿರೋ ಪುರುಷಾರ್ಥ ಕಲ್ಪ ಕಲ್ಪಾಂತರಕ್ಕೆ ಕಾಯಂ ಆಗುತ್ತೆ. ಅಂದರೆ ಎಷ್ಟು ಎಚ್ಚರ ಇರಬೇಕು. ಲಾಸ್ಟಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ಹಮ್ನೆ ಕಿತ್ನಾ ಪುರುಷಾರ್ಥ ಕಿಯಾ. ಲಾಸ್ಟಲ್ಲಂತೂ ಎಲ್ಲರಿಗೂ ಅವ್ರವ್ರದ್ದು ಸಾಕ್ಷಾತ್ಕಾರ ಆಗುತ್ತೆ. ಎಷ್ಟು ಪುರುಷಾರ್ಥ ಮಾಡಿದ್ವಿ,
ಏನು ಮಾಡಿದ್ವಿ, ಏನೇನು ಅದ್ರ ರಿಸಲ್ಟ್ಸ್ ಅಂತ. अब भी बाप कहते अपनी अवस्था को देखते रहो, मीठे थे मीठा बाबा जिससे स्वर्ग का वर्षा मिलता है, उनको हम कितना याद करते हैं. तुम्हारा सारा मदार ही याद पर, जितना याद करेंगे उतना खुशी भी रहेगा. समझेंगे बस सब नज़दीक आकर पहुँचे हैं. कोई थक भी जाते हैं, पता नहीं मंजिल कितना दूर है, पहुँचे तो मेहनत भी सफल हो. दुनिया को ये भी पता नहीं कि भगवान किसको कहा जाता है. ಈಗ ಮೂಲ ಮಾತೇನೆಂದರೆ ಬಾಬಾ ಹೇಳೋದು, ನಿಮ್ಮ ಸ್ಥಿತಿಯನ್ನು ನೋಡ್ತಾ ಇರಿ, ಮಧುರರಲ್ಲಿ ಮಧುರ ಬಾಬಾ, ಯಾರಿಂದ ಸ್ವರ್ಗ ಆಸ್ತಿ ಸಿಗುತ್ತೆ ಅವರನ್ನು ನಾನೆಷ್ಟು ನೆನಪು ಮಾಡ್ತೀನಿ. ಅಂದರೆ ಲೈನ್ ಬೈ ಲೈನ್ ಬಾಬಾ ನೆನಪಿಂದ ಹೇಳ್ತಿದ್ದಾರೆ. ಏಕೆಂದರೆ ಇಡೀ ಆಧಾರನೇ, ಎಲ್ಲ ಪ್ರಾಪ್ತಿಯ ಆಧಾರನೇ ನೆನಪು. ಎಷ್ಟು ನೆನಪಲ್ಲಿ ಇರ್ತೀರಾ, ಖುಷಿ ಸಿಗುತ್ತೆ. ಸಮಯ ನಜ್ದೀಕ್ ಹತ್ರ ಬಂದ್ಬಿಡ್ತು, ಇನ್ನು ಮುಟ್ಟದೆ ಅಂದರೆ ಮುಟ್ಟದೆ, ಅದು ಅನುಭವ ಆಗುತ್ತೆ ಯೋಗ ಇದ್ದರೆ. ಕೆಲವು ಸಾರಿ ಕೆಲವರು ಸುಸ್ತಾಗ್ಬಿಡ್ತಾರೆ, ಪುರುಷಾರ್ಥ ಮಾಡ್ತಾ ಮಾಡ್ತಾ ಯುದ್ಧ ಮಾಡಿಕೊಂಡು, ಅಯ್ಯೋ ಇನ್ನು ಎಷ್ಟು ದೂರ ಇದೆಯಪ್ಪ, ಏನು ಮಾಡೋದು. ಪೌಂಚೇತೋ ಮೆಹನತ್ ಭೀ ಸಫಲೋ, ಅಂದರೆ ನಾವು ಮುಟ್ಟಿದ್ರೆ ಸಾಕು ನಮ್ಮ ಪರಿಶ್ರಮ ಸಫಲ ಆಗುತ್ತೆ ಅಂತ. दुनिया को ये भी पता नहीं है कि भगवान किसको कहा जाता, कहते भी है हे भगवान, फिर कह देते टिकर बितर में है. अभी तुम बच्चे समझते हो हम बाप के बन चुके हैं, अब बाप की ही मत पर चलना है. बल विलायत में हो, वहाँ रहते भी सिर्फ बाप को याद करना है, तुमको तो श्रीमत मिली है. ಮೂಲ ಮಾತೇನೆಂದರೆ, ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಭಗವಂತ ಅಂತ. ಯಾರಿಗೆ ಹೇಳಲಾಗುತ್ತೆ ಏ ಭಗವಾನ್ ಅಂತ, ಬಟ್ ಭಗವಂತ ಅಂತೇಳಿ ಆಮೇಲೆ ಕಲ್ಲು ಮುಳ್ಳಲ್ಲಿ ಇದೆಯಾ ಅಂತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ಮಕ್ಕಳಾಗಿದ್ದೀವಿ. ಈಗ ತಂದೆಯ ಮತದ ಮೇಲೆ ನಡಿಬೇಕಾಗಿದೆ. ಬಲೆ ವಿಲಾಯತ್ತಲ್ಲಿ ಅಲ್ಲಿದ್ರೂ ನಾವು ಬರೀ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಿಮಗೀಗ ಶ್ರೀಮತ ಸಿಗ್ತಾ ಇದೆ. आत्मा तमो प्रदान से सतो प्रदान, सिवाय बाप की याद के हो नहीं सकती. तुम कहते हो बाबा हम आपसे पूरा वर्षा लेंगे, जैसे हमारा बाबा वर्षा लेते हैं, हम भी पुरुषार्थ कर उनकी गद्दी पर ज़रूर बैठेंगे. मम्मा बाबा राज राजेश्वरी बनते तो हम भी बनेंगे. इम्तिहान तो सबके लिए एक ही है. तुमको बहुत थोड़ा सिखाया जाता, सिर्फ बाप को याद करो. इसको कहा जाता है सहज राज योग बल. तुम समझते हो योग से बहुत बल मिलता है. हम कोई विक्रम करेंगे तो सजा बहुत खाएंगे, पदभ्रष्ट हो जाएगा. याद में ही माया विघ्न डालती है. ಸಿವಾಯ್ ಬಾಬನ್ ನೆನಪಿಲ್ಲದೆ ಸತೋ ಪ್ರಧಾನ ಆಗೋಕ್ಕಾಗಲ್ಲ. ನೀವು ಹೇಳ್ತಿರಲ್ಲ ಬಾಬಾ ನಾವು ನಿಮ್ಮ ಹತ್ರ ಆಸ್ತಿ ತಗೋಬೇಕು, ಹೇಗೆ ಬಾಬಾನ ಆಸ್ತಿ ತಗೋತೀರೋ ಹಾಗೆ ಪುರುಷಾರ್ಥ ಮಾಡಿ ನಾವು ತಂದೆಯ ಗದ್ದಿ ಮೇಲೆ ಕೂತ್ಕೊಳ್ಳೇಬೇಕು. ಮಮ್ಮ ಬಾಬಾ ರಾಜರಾಜೇಶ್ವರಿಗಳಾಗ್ತಾರೆ. ಸೊ ನಾವು ಆಗ್ತೀವಿ. ಇಮ್ತಿಹಾನ್ ಏನು ಬಾಬಾ ಹೇಳೋದು, ನೀವು ಮಕ್ಕಳು ಎಕ್ಸಾಮಿಗೆ ಸಬ್ಕೆ ಲಿಯೇ ಏಕಿ ರೆಡಿ ಆಗಬೇಕು. ಎಲ್ಲರಿಗೂ ಒಂದೇ ಎಕ್ಸಾಮು, ದಾದಿಗಳಿಗೂ ಹೊಸಬರಿಗೆ ಮಧ್ಯದವರಿಗೆ ಎಲ್ಲರಿಗೂ ಒಂದೇ. ನಿಮ್ಮ ಮಕ್ಕಳಿಗೆ ಸ್ವಲ್ಪನೇ ಹೇಳಲಾಗುತ್ತೆ, ಜಾಸ್ತಿನೂ ಹೇಳಲ್ಲ ನಾನು. ಈ ಒಬ್ಬ ತಂದೆ ನೆನಪು ಮಾಡಿ ಇದಕ್ಕೆ ಹೇಳಲಾಗುತ್ತೆ ಸಹಜ ರಾಜಯೋಗ ಬಲ. ಅಂದರೆ ತಂದೆ ಒಬ್ಬರ ನೆನಪಲ್ಲಿ ಎಲ್ಲ ಪ್ರಕಾರದ ರಾಜ್ಯ ಮಾಡ್ತಕ್ಕಂತಹ ಬಲ ಸಿಗುತ್ತೆ ಅನ್ನೋದು ನೆನ್ನೆನೂ ಹೇಳಿದ್ರು ಬಾಬಾ. ಅದಕ್ಕೆ ಬಾಬಾ ಹೇಳೋದು ತುಮ್ ಸಮಜ್ತೆ ಹೋ ಯೋಗ ಸೆ ಬಹುತ್ ಬಲ್ ಮಿಲ್ತಾ, हम कोई विक्रम करेंगे तो सजा बहुत खाएंगे, पदभ्रष्ट हो पड़ेगा. याद में ही माया विघ्न डालती है. ನಿಮಗೆ ಗೊತ್ತಿದೆ ಯೋಗದಿಂದನೇ ಬಹಳ ಶಕ್ತಿ ಸಿಗುತ್ತೆ. ವಿಕರ್ಮ ಮಾಡಿದ್ರೆ ಶಿಕ್ಷೆ ತಿನ್ನಬೇಕಾಗುತ್ತೆ, ಪದವಿ ಭ್ರಷ್ಟ ಆಗುತ್ತೆ. ನೆನಪಿನಿಂದನೇ ಮಾಯೆ, ನೆನಪಲ್ಲೇನೆ ಮಾಯೆ ಭಾಳ ದೊಡ್ಡ ವಿಘ್ನ ಹಾಕುತ್ತೆ. ತುಮ್ ಜಾನ್ತೆ ಹೋ ಹಮ್ ಪಾವನ್ ದುನಿಯಾ ಮೇ ಜಾ ರಹೇ ಹೈ,
जो ब्राह्मण बनेंगे वही निमित्त बनेंगे। ब्रह्मा मुख वंशावली ब्राह्मण बनने बिगर तुम बाप से वर्षा ले नहीं सकते। बाप बच्चों को रचते ही है वर्षा देने के लिए। शिव बाबा के तो हम आई ही वो नई सृष्टि रचते हैं बच्चों को वर्षा देने लिए। शरीरधारी को ही वर्षा देंगे, आत्माएं तो ऊपर में रहती है, वहाँ तो वर्षे व ಪ್ರಾರಬ್ಧ की बात नहीं। ಅಂದರೆ ಆತ್ಮಗಳು ಮೇಲಿದ್ದಾಗ ನಿರಾಕಾರಿ ಸ್ಥಿತಿಯಲ್ಲಿ ಇದೀವಲ್ಲ, ಅಲ್ಲಿ ಆಸ್ತಿಯ ಪ್ರಶ್ನೆ ಏನಿದೆ? ಆಸ್ತಿ ಅಥವಾ ಇದೆಲ್ಲ ಸಂಪತ್ತು ಏನು ಪ್ರಾಪ್ತಿ ಇದೆ ಅದು ಈ ಸಾಕಾರ ಜಗತ್ತಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಬ್ರಾಹ್ಮಣ ಮಕ್ಕಳೇನೆ ಈಗ ನಿಮಿತ್ತರಾಗ್ತೀರಾ, ಪಾವನ ಪ್ರಪಂಚಕ್ಕೆ ಹೋಗ್ತಿದ್ದೀರಾ. ಬ್ರಹ್ಮ ವಂಶಾವಳಿಗಳನ್ನು ಬಿಟ್ಟರೆ ತಂದೆ ಆಸ್ತಿ ಬೇರೆ ಯಾರಿಗೂ ಸಿಗಲ್ಲ. ಬಾಬಾ ಕೊಡೋಕ್ಕಾಗೋದೇ ಇಲ್ಲಲ್ಲ, ಯೋಗ್ಯರಾಗಬೇಕಲ್ಲ. ಬಾಬಾನೇ ಮಕ್ಕಳಿಗೋಸ್ಕರ ಹೊಸ ಜಗತ್ತು ರಚನೆ ಮಾಡ್ತಿದ್ದಾರೆ, ಹೊಸ ಜಗತ್ತಲ್ಲಿ ಆಸ್ತಿ ಕೊಡೋಕ್ಕೆ ಮಾಡ್ತಿದ್ದಾರೆ ಅಂದಾಗ ಒಬ್ಬರೇ ಶಿವಬಾಬಾ ತಂದೆ ಯಾರು? ಹೊಸ ಸೃಷ್ಟಿಯ ರಚಯಿತ ಮಕ್ಕಳಿಗೆ ಆಸ್ತಿ ಕೊಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ, ನಾನು ನಿರಾಕಾರ ಇರ್ಬೋದು, ಬಟ್ ಆಸ್ತಿ ಶರೀರಧಾರಿಗಳಿಗೆ ಕೊಡೋದು ಅಂಡ್ ಈ ಜಗತ್ತಲ್ಲೇ ಕೊಡೋದಲ್ವಾ, ಅಲ್ಲಿ ಆಸ್ತಿಯ ಪ್ರಶ್ನೆ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, तो अभी तुम पुरुषार्थ कर प्रारब्ध पा रहे हो, जो दुनिया को पता ही नहीं, अब समय नज़दीक आता जाता इतना करते रहते ना, फलाना अगर ऐसे करेगा तो हम एकदम उनको उड़ा देंगे। उड़ाने की तैयारी हो रही है, बम शादी कोई रखते नहीं है, तैयारियां बहुत हो रही है. ಬಾಬಾ ಹೇಳೋದು, ಇಲ್ಲಿ ನೀವು ಸುಮ್ಮನೆ ಆಸ್ತಿ ಕೊಡಲ್ಲ, ಪುರುಷಾರ್ಥದಿಂದ ಪ್ರಾರಬ್ಧ ತಗೋತಿದ್ದೀರಾ. ಪ್ರಪಂಚದವ್ರಿಗೆ ಇದು ಗೊತ್ತಿಲ್ಲ, ಸಮಯ ಹತ್ರ ಬರ್ತಾ ಹೋಗ್ತಿದೆ. ಈಗ ಎಷ್ಟು ಜಗಳಗಳು ಹೆಚ್ಚು ಕಡಿಮೆಗಳಂದರೆ, ನೀವೇನಾದರೂ ಹಿಂಗೆ ಮಾಡಿದ್ರೆ ನಾವು ನಿಮ್ಮನ್ನು ಉಡಾಯಿಸ್ಬಿಡ್ತೀವಿ ಅಂತ ಎಲ್ಲ ಬಾಂಬ್ಸ್ ತಯಾರಿ ಮಾಡಿ ಮತ್ತು ಎಲ್ಲರೂ ಅವರವ್ರ ವಶದಲ್ಲಿ ಇಟ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ब्रिटिश गवर्नमेंट के समय पाकिस्तान हिंदुस्तान था क्या? लिखा हुआ है यवनों की लड़ाई पांडव और कौरवों की लड़ाई है ही नहीं. यवन बरोबर लड़ रहे हैं, बॉम्ब्स भी तैयार हो गए हैं. अभी बाप हमको फरमान करता है कि मुझे याद करो, नहीं तो पिछड़ी में बहुत रोना पड़ेगा. इम्तिहान में नापास होते तो जाकर डूब मरते गुस्से में. यहाँ गुस्से की तो बात ही नहीं है. ಅಂದರೆ ಮೂಲ ಮಾತು, ಬ್ರಿಟಿಷ್ ಗೌರ್ಮೆಂಟ್ ಸಮಯದಲ್ಲಿ ಪಾಕಿಸ್ತಾನ್ ಹಿಂದೂಸ್ತಾನ್ ಇರಲಿಲ್ಲಲ್ಲ. ಆಮೇಲೆ ಏನು ಬರೆದ್ರು, ಯಾದವರು ಕೌರವರು, ಅದು ಯುದ್ಧದ ಬರೆದ್ರು. 3 ಸೈನ್ಯ, ಪಾಂಡವ ಕೌರವ ಯಾದವರು. ಆದರೆ ಈಗ ಯಾದವರು ಅವರವರು ಯುದ್ಧ ಮಾಡಿ ಇಡೀ ಮನುಕುಲ ವಿನಾಶ ಆಗುತ್ತೆ ಅಂತ ಅದನ್ನು ಬರೆದಿದ್ದಾರೆ. ಬಾಂಬ್ಸ್ ಅದಕ್ಕೆ ತಯಾರು ಮಾಡಿರೋದು. ಅದಕ್ಕೆ ಮುಂಚೆ ಬಾಬಾ ಹೇಳೋದು, ಮೇರಾ ಫರ್ಮಾನೆ ಮುಜೆ ಸಿರ್ಫ್ ಮಾಮೇ ಕಮ್ ಯಾದ್ ಕರೋ ಅಂತ. ನಾನೊಬ್ಬನನ್ನು ನೆನಪು ಮಾಡಿ, ಇಲ್ಲ ಅಂದರೆ ತುಂಬ ಅಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀರ. ಅಲ್ಲಿ ಎಕ್ಸಾಮಲ್ಲಿ ಫೇಲ್ ಆದರೆ ಹೋಗಿ ಎಲ್ಲಾದರೂ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾರಲ್ಲ, ಎಲ್ಲಾದರೂ ಬಿದ್ದು ಸತ್ತೋಗ್ತಾರೆ. ಈ ಥರ ಇಲ್ಲಿ ಆ ಕೋಪದ ಮಾತಿಲ್ಲ. ಕೋಪ ಅವ್ರಿಗೆ ಅಲ್ಲಿ ಬರುತ್ತೆ, ಫೀಲಿಂಗ್ಸ್ ಬರುತ್ತೆ. ಇಲ್ಲಿ ಲಾಸ್ಟಲ್ಲೆಲ್ಲ ಸಾಕ್ಷಾತ್ಕಾರ ಆಗುತ್ತೆ. पिछाड़ी में तुमको बहुत साक्षात्कार होंगे, क्या क्या हम बनेंगे वो भी पता पड़ जाएगा. ನಾವು ಯಾವಾಗ ಯಾವಾಗ ಏನೇನು ಆಗ್ತೀವಿ ಎಲ್ಲ ಗೊತ್ತಾಗುತ್ತೆ. बाप का काम है पुरुषार्थ कराना, कहते हैं बच्चे कर्म करते हुए याद करना भूल जाते हो, वह फुर्सत नहीं मिलती है तो अच्छा बैठो, याद में बैठकर बाप को याद करो. आपस में तुम मिलते हो तो भी एक कोशिश करो कि हम बाबा को याद करें. मिलकर बैठने से तुम याद अच्छा करेंगे, मदद मिलेगा. मूल बात है बाप को याद करना. यहाँ आओ व ना आओ, कोई विलायत जाते हैं फिर आ तो नहीं सकेंगे, वहाँ तो सिर्फ एक बाप को याद करो. ಮೂಲ ಮಾತು ಬಾಬಾ ಹೇಳೋದು, ಸೇರಿಕೊಂಡು ನೀವೆಲ್ಲ ಚೆನ್ನಾಗಿ ನೆನಪು ಮಾಡಿ ಬಾಬನ ಸಹಯೋಗ ಸಿಗುತ್ತೆ. ಅಂದರೆ ಶ್ರೇಷ್ಠ ಪ್ರಾಪ್ತಿಯನ್ನು ಪಡ್ಕೊಳ್ಳೋಕೆ ನೋಡಿ ಅಂತಿದ್ದಾರೆ ಬಾಬವರು.
ತಾವು ಎಲ್ಲ ಒಟ್ಟಿಗೆ ಸೇರಿ ನೆನಪು ಮಾಡೋಣ, ಚೆನ್ನಾಗಿ ನೆನಪು ಮಾಡೋಣ, ಬಾಬನ ಸಹಯೋಗ ತಗೊಳ್ಳೋಣ. ಏಕೆಂದರೆ ಮೂಲ ಮಾತು, ಎಲ್ಲ ಪ್ರಾಪ್ತಿಗಳ ಮಾತು ಯೋಗ. ಇಲ್ಲಿ ಬರದೇ ಇರಿ. ಆದರೆ ಈಗ ಕೆಲವರೆಲ್ಲ ಫಾರಿನ್ಗೆಲ್ಲ ಹೋದರೆ ಬರೋಕ್ಕಾಗಲ್ಲ ಗಳಿಗೆ. ಅಲ್ಲೇ ಇದ್ಕೊಂಡು ನನ್ನ ನೆನಪು ಮಾಡಿ, ನೆನಪಿಂದನೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರ. ಏನಪ್ಪ ಬಾಬಾ ಲೈನ್ ಬೈ ಲೈನ್ ಹೇಳ್ತಿದ್ದಾರೆ ಇವತ್ತು. बाप कहते हैं सिर्फ एक बात याद रखो, बाप को याद करो. बाप कहते हैं मन मनाबो, मुझे याद करो तो विश्व का मालिक बनेंगे. मूल बात हो जाती है याद की, कहाँ भी जाने आदि की बात नहीं है. घर में रहो, सिर्फ बाप को याद करते रहो. पवित्र नहीं बनेंगे तो याद कर नहीं सकेंगे. ऐसे थोड़े ही है कि सब आकर क्लास में बैठेंगे, पढ़ेंगे. मंत्र लिया फिर बल कहाँ भी चले जाओ. सतो प्रधान बनने का रास्ता बाप बताया है ना. ಸೊ ಕ್ಲಿಯರಾಗಿ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಎಲ್ಲಿದ್ರೂ ನೆನಪು ಮಾಡಿ ಮನ್ಮನಾಭವ, ನನ್ನ ನೆನಪಲ್ಲಿದ್ದರೆ ನೀವು ವಿಶ್ವದ ಮಾಲೀಕರಾಗ್ತೀರಾ. ಮೂಲ ಮಾತೇ ಅದು. ಭಲೆ ಮನೆಯಲ್ಲಿರಿ, ನೆನಪು ಮಾಡಿ. ಫಾರಿನ್ಗೆ ಹೋಗ್ತೀರಾ, ನೆನಪು ಮಾಡಿ. ಪವಿತ್ರರಿಲ್ಲ ಅಂದರೆ ನೆನಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಯೋಗ ಮಾಡೋಕ್ಕೆ ಸಾಧ್ಯ ಯಾಕಾಗಲ್ಲ? ಅಪವಿತ್ರತೆ ಯೋಗ ಮಾಡೋಕ್ಕೆ ಬಿಡಲ್ಲ. ಬಾಬಾ ಹೇಳೋದು, ಇಲ್ಲಿ ಎಲ್ಲರೂ ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಏನು ಓದಲ್ಲ, ಮಂತ್ರ ತಗೊಂಡ್ರು. ನೀವು ಫಾರಿನ್ಗೆ ಹೋಗ್ತೀರಾ, ಇಮಿಡಿಯೇಟ್ ಬರೋಕ್ಕಾಗಲ್ಲ. ನೆನಪು ಮಾಡಿ ಸತೋ ಪ್ರಧಾನರಾಗಿ. ಬಾಬಾ ಹೇಳೋದು, ಸತೋ ಪ್ರಧಾನರಾಗೋ ಮಾರ್ಗ ಬಾಬನ್ ಬಿಟ್ಟರೆ ಬೇರೆ ಯಾರು ಹೇಳೋಕ್ಕಾಗಲ್ಲ. ನೆನಪು ಬಿಟ್ಟರೆ ಬೇರೆ ದಾರಿ ಇಲ್ಲ. यूँ तो सेंटर पर आने से नए नए पॉइंट सुनते रहेंगे. ಆದರೆ ಸೆಂಟ್ರಲ್ಲಿ ಬರೋ ಲಾಭ ಏನಂದರೆ ಹೊಸ ಪಾಯಿಂಟ್ ಕೇಳ್ತಾ ಇರ್ತೀರಾ. अगर किसी कारण से नहीं आ सकते, बरसात पड़ती है अथवा कर्फ्यू लगता है, कोई बाहर नहीं निकल सकते, फिर क्या करेंगे? बाप कहते हैं हर्जा नहीं, कहाँ भी रहते तुम याद में रहो. चलते फिरते याद करो. औरों को यही कहो कि बाप को याद करने से विक्रम विनाश होगा और देवता बन जाएंगे. अक्षर ही दो है. ತಂದೆ ಹೇಳ್ತಿರೋದು, ನೀವು ಸೆಂಟ್ರಲ್ ಇದ್ದು ಹೋದರೆ ನೋಡಿ ಹೊಸ ಪಾಯಿಂಟ್ಸು. ಬಾಕಿ ಸಮಯ ಬಂತು, ಮಳೆ ಬಂದ್ಬಿಡ್ತು, ಕರ್ಫ್ಯೂ ಬಂತು, ಅಥವಾ ಇನ್ನೇನಾದರೂ ಆಪತ್ತುಗಳು ಬಂತಂದರೆ ಬಾಬಾ ಹೇಳೋದು, ಅಕಾರಣ ಹೊರಗೆ ಬರೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಮಕ್ಕಳೇ, ನೆನಪು ಮಾಡ್ತಾಯಿರಿ. ನಡೀತಾ ಕೂತ್ಕೊಳ್ತಾ ನೆನಪು ಮಾಡಿ. ನೆನಪಲ್ಲೇ ವಿಕರ್ಮ ವಿನಾಶ ಆಗುತ್ತೆ, ದೇವತೆಗಳಾಗ್ಬಿಡ್ತೀರ. ಅಕ್ಷರನೇ ಎರಡು, ಯಾದವರು ವರ್ಷ ನೆನಪು ಮತ್ತು ಆಸ್ತಿ. बाप कहते बचपन भूल न जाना, आज हंसते हो कल रोना पड़ेगा, अगर बाप को बुलाया तो. बाप से वर्षा पूरा लेना चाहिए. ऐसे बहुत है कहते हैं स्वर्ग में तो जाएंगे ना, फिर जो तकदीर में होगा उनको कोई पुरुषार्थ करना नहीं कहेंगे. मनुष्य पुरुषार्थ करते ही है ऊंच मर्तबा पाने के लिए. अब जबकि बाप के पास ऊंच मर्तबा मिलता है तो कोई गफलत क्यों करनी चाहिए. स्कूल में जो नहीं पढ़ेंगे तो पढ़े लिखे के आगे बड़ी डोनी पड़ेंगी. ತಂದೆ ಹೇಳ್ತಿರೋದು, ಇವತ್ತು ನಗ್ತೀರಾ, ನಾಳೆ ಅಳ್ತೀರಾ, ನನ್ನನ್ನು ಮರ್ತೋಗಿದ್ರೆ. ಅದಕ್ಕೆ ಬಾಲ್ಯದ ದಿನಗಳಂದರೆ ಯಾವಾಗ ಜ್ಞಾನಕ್ಕೆ ಬಂದ್ರಿ ಯಾವಾಗ ಬಾಬಾ ಯೋಗ ಕ್ಲಾಸು ಇಷ್ಟು ಬಿಟ್ಟರೆ ಬೇರೆ ಇರ್ತಿರ್ಲಿಲ್ಲಲ್ಲ. ಅದಕ್ಕೆ ಅದನ್ನು ನೆನಪು ಮಾಡಿ. ಈಗಂತೂ ಪೂರ ಆಸ್ತಿ ತೊಗೋಬೇಕು. ಮಕ್ಕಳು ಹೇಳ್ತಾರೆ ಸ್ವರ್ಗದಲ್ಲಂತೂ ಬರ್ತೀವಿ, ಆಮೇಲೆ ಅದೃಷ್ಟದಲ್ಲಿದ್ದರೆ ಏನಾಗಿರುತ್ತೋ ಅದು. ಬಾಬಾ ಹೇಳ್ತಾರೆ ಇದನ್ನು ಪುರುಷಾರ್ಥ ಅಂತ ಹೇಳಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳೋಣ ಅನ್ನೋರು ಪುರುಷಾರ್ಥಿಗಳೇ ಅಲ್ಲ. ಮನುಷ್ಯರು ಯಾವಾಗಲೂ ಲೌಕಿಕದಲ್ಲೂ ಪುರುಷಾರ್ಥ ಮಾಡ್ತಾರೆ, ನಾವು ಹೈಯೆಸ್ಟ್ ಪದವಿ ತಗೋಬೇಕು, ಚೆನ್ನಾಗಿ ಓದಬೇಕಂತ. अब जबकि बाप के पास ऊंचा मर्तबा मिलता है तो गफलत क्यों करना चाहिए. स्कूल में जो नहीं पढ़ेंगे तो पढ़े लिखे के आगे बड़ी डोनी पड़ेंगी. बाप को पूरा याद नहीं करेंगे तो प्रजा के भी नौकर चाकर जाय बनेंगे. इसमें खुश थोड़े ही होना चाहिए.
तो बाप समझाते हैं, मीठे मीठे बच्चों, सन्मुख रिफ्रेश होकर जाते हो, कई बांधे लिया है अर्जा नहीं। घर बैठे बाप को याद करते रहो। तुमको कितना सहज समझाते हैं, मौत सामने खड़ा है, अचानक ही लड़ाई शुरू हो जाएंगी। एक दो को कहते हैं, थोड़ा भी गड़बड़ किया तो हम ऐसा करेंगे, पहले से ही कह देते हैं। तो ಬಾಬಾ ಎಲ್ಲ ಭವಿಷ್ಯದ ಹಿಂಟು ಕೊಡ್ತಿದ್ದಾರೆ. ನೀವು ಚೆನ್ನಾಗಿ ಓದಲಿಲ್ಲ, ಇಲ್ಲಿ ತಂದೆ ಬಂದು ಇಷ್ಟು ದೊಡ್ಡ ಪದವಿಗೆ ಹೇಳ್ತಾರೆ ಅಂದರೆ ಇಲ್ಲಿ ಗೊತ್ತಿದ್ದು ಮಿಸ್ಟೇಕ್ ಮಾಡಿಕೊಡ್ದು, ಗಫ್ಲತ್ ನೈ ಕರ್ನಾ चाहिए ಅಂತ. ಈ ಸ್ಕೂಲಲ್ಲೂ ಹೇಳ್ತಲ್ಲ, ಚೆನ್ನಾಗಿ ಓದಿ ಪಾಸಾಗ್ತೀರಾ, ಓದ್ತೀರಾ, ಬರಿತೀರಾ ಅಂದರೆ ನವಾಬ್ ಆಗ್ತೀರಾ, ಬರೀ ಜಗಳ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ ಅಂತಂದರೆ ಪಡೆ ಹುಯಕ್ಕೆ ಹಾಗೆ ಬರೀ ಡೋನ ಪಡೆಗ ತಲೆ ಬಾಗಬೇಕಾಗುತ್ತೆ. ತಂದೆಯನ್ನು ನೆನಪು ಮಾಡಲಿಲ್ಲ ಅಂದರೆ ಪ್ರಜೆಗಳಲ್ಲಿರೋನು ಪ್ರಜೆಗಳಿಗೆ ನೌಕರ್ ಚಾಕರರಾಗಿ ಬಿದ್ದಿರಬೇಕು. ಪ್ರಜೆಗಳ ಅಂಡರಲ್ಲಿ ಇರಬೇಕು, ರಾಜನೂ ಇಲ್ಲ. ಇದರಲ್ಲಿ ಏನು ಖುಷಿ ಆಗಬೇಕು ನಿಮಗೆ? ನಾನೀಗ ಹೇಳ್ತಿದ್ದೀನಿ, ಮಧುರವಾದ ಮಕ್ಕಳೇ, ಸನ್ಮುಖದಲ್ಲಿ ರಿಫ್ರೆಶ್ ಆಗಿ ಹೋಗ್ತೀರಾ. ಬಾಂಧೇಲಿಯರಿದ್ದಾರೆ, ಅವ್ರಿಗೆ ಪರವಾಗಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಬಾಬನ ನೆನಪು ಮಾಡ್ತಾ ಇರಲಿ. ನಿಮಗೆ ಎಷ್ಟು ಸಹಜವಾಗಿ ತಿಳಿಸ್ತಿದ್ದೀನಿ, ಮೃತ್ಯು ಎದುರುಗಡೆ ಇದೆ, ಅಚಾನಕ್ ಏನಾದರೂ ಲಡಾಯಿ ಶುರು ಹೋ ಜಾಯಂಗಿ ತೋ ಕ್ಯಾ ಕರೆಂಗೆ. एक दो को कहते, थोड़ा भी गड़बड़ किया तो हम ऐसा करेंगे. ಇವಾಗ ಏನಾದರೂ ಸಣ್ಣ ಸಣ್ಣದರಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಲಾಸ್ಟಲ್ಲಿ. ನೋಡ್ತಾ ಇರಿ ನಾವೇನು ಮಾಡ್ತೀವಿ ಅಂತ. ದೇಶಗಳಿಗೆ ಧಮಕಿ ಹೊಡಿತಿದಾರಲ್ಲ ಈಗ. ಅದಕ್ಕೆ ಹೇಳ್ತಿದ್ದಾರೆ, ಪಹಲೆ ಸೇ ಹಿ ಕಹ ದೇತೆ ಬಾಂಬ್ಸ್ ಕಿ ಮಗರೂರಿ ಬಹುತ್ ಹೈ. ಮೊದಲೇ ಯಾಕೆ ಧಮಕಿ ಕೊಡೋದಂದರೆ ಬಾಂಬ್ಸಿನ ಅಭಿಮಾನ, ಅದಕ್ಕೆ ಹಂಗೆ ಮಾಡ್ತಾರೆ. तो बाप कहते हैं, बच्चे अर्जुन योग बल में होशियार हुए नहीं है, ऐसे ना हो लड़ाई लग जाए, परंतु ड्रामा अनुसार ऐसा होगा ही नहीं. बच्चों ने पूरा वर्षा लिया ही नहीं, इसलिए निश्चय होता है ये लड़ाई करके लगेंगे भी तो भी बंद हो जाएगा, क्योंकि अभी राजधानी स्थापन नहीं हुई है, टाइम चाहिए. पुरुषार्थ कराते रहते हैं, पता नहीं किसी भी समय कुछ भी हो सकता है. ತಂದೆ ಹೇಳ್ತಿರೋದು ಅಂದರೆ ಯೋಗ ಬಲದಿಂದ ನೀವು ಮಕ್ಕಳು ಹುಷಾರಾಗಿಲ್ಲ ಅಂದರೆ ಹಂಗಲ್ಲ, ನೀವು ಹಂಗೆ ಇರಿ, ಯುದ್ಧಗಳು ಶುರುವಾಗ್ಬಿಡುತ್ತೆ. ಆದರೆ ಡ್ರಾಮಾ ಅನುಸಾರ ಐಸಾ ಹೋಂಗಾ ಹಿ ನಹಿ, ಆ ಥರ ಆಗಲ್ಲ. ನೀವು ಮಕ್ಕಳು ಪೂರ ಆಸ್ತಿ ತಗೊಳ್ಳಿಲ್ಲ ಅಂದರೆ ನಿಶ್ಚಯ ಆಗುತ್ತಲ್ಲ. ಲಡಾಯಿ ಏನಿದೆ ಬರೀ ಈಗ ಅಂದರೆ ರಾಜಧಾನಿ ಸ್ಥಾಪನೆ ಆಗದೆ ಫೈನಲ್ ವಿನಾಶ ಆಗಲ್ಲ. ಅಲ್ಲಲ್ಲೇ ಯುದ್ಧಗಳು ಶುರುವಾದರೂ ಬಂದಾಗ್ಬಿಡುತ್ತೆ. ಆವಾಗ ಹಿಂದೂಸ್ತಾನ ಆಯಿತು, ಬಟ್ ಬಂದಾಯಿತು. ಆಮೇಲೆ ಚೈನಾ ಭಾರತ ವಾರ ಆಯಿತು, ಬಂದಾಯಿತು. ಬಟ್ ಲಾಸ್ಟ್ ವಾರ ಏನಿದೆ, ರಾಜಧಾನಿ ಪೂರ ಶುರುವಾದ ಮೇಲೆ ಅಂದರೆ ಸ್ಥಾಪನೆ ಆದಮೇಲೆ ಫೈನಲ್ ಯುದ್ಧ ಅಂತೂ ನಡೆಯುತ್ತೆ. ಯಾವುದರಲ್ಲಿ ಏನೂ ಉಳ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವೇನೂ ರೆಡಿನೇ ಆಗದೆ ಅಲ್ಲಿ ಎಲ್ಲ ಮುಗ್ದೋಗಲ್ಲ ವಿನಾಶ ಅಂತ. ಅದಕ್ಕೆ ಹೇಳ್ತಿದ್ದಾರೆ, ಟೈಮ್ चाहिए, ಅಭಿ ತೋ ರಾಜಧಾನಿ ಸ್ಥಾಪನೆ ನಹೀ ಹುಯಿ ಹೈ. ಬಾಬಾ ಸಾಕಾರದಲ್ಲಿದ್ದಾಗ ಇನ್ನು ರಾಜಧಾನಿ ಸ್ಥಾಪನೆ ಆಗಲಿಲ್ಲ, ಟೈಮ್ ಬೇಕು. ಪುರುಷಾರ್ಥ ಕರಾತೆ रहते हैं, पता नहीं किसी भी समय कुछ भी हो सकता. ಬಾಬಾ ಅಂತೂ ಫಾಸ್ಟ್ ಪುರುಷಾರ್ಥ ಮಾಡಿ ಈಗಂತೂ ಎಂಡ್ ಬಂದು ಕೂತಿದೆ, ಅದಂತೂ ನಾವು ನೋಡ್ತಿದ್ದೀವಿ. ಇನ್ನೆಲ್ಲ ಬರೋದು ಎಲ್ಲ ಲಾಸ್ಟ್ ಆತ್ಮಗಳು ಹಂಗೆ ಬರ್ತಾ ಹೋಗ್ತಾರೆ, ಸೀಲ್ ಬೀಳ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಈಗ ಲಾಸ್ಟಲ್ಲಿ ಏನು ಬೇಕಂದ್ರೂ ಆಗ್ಬೋದು. ಬಾಂಬ್ ಗಿರ್ ಪಡ್ತೀಯೇ, ಏರೋಪ್ಲೇನ್ ಟ್ರೈನ್ ಗಿರ್ ಪಡ್ತೀಯೇ, ಮೌತ್ ಕಿತ್ನಾ ಸಹಜ್ ಖಡಾ ಹೈ, धरती भी हिलती रहती है, सबसे जास्ती काम अर्थक्वेक को करना है, लेकिन विनाश के पहले बाप से पूरा वर्षा लेना है, इसलिए बहुत प्रेम से बाप को याद करना है. ಅಂದರೆ ಲಾಸ್ಟಲ್ಲಿ ಅಟ್ ಎ ಟೈಮ್ ಎಲ್ಲ ಕಡೆಯಿಂದ ವಾರ್ ಅಂದರೆ ಬಾಂಬ್ಸ್ ಬೀಳುತ್ತೆ, ಅರ್ಥಕ್ವೇಕ್ಗಳಾಗುತ್ತೆ, ಏರೋಪ್ಲೇನ್ಗಳು ಕ್ರ್ಯಾಶ್ ಆಗುತ್ತೆ, ಟ್ರೈನ್ಗಳು ಬಿದ್ದೋಗುತ್ತೆ. ಸಹಜವಾಗಿ ಎಲ್ಲಂದ್ರಲ್ಲಿ ಬರೀ ಮೃತ್ಯುವಿನ ಬಾಜಾರ್ ಅಂತಾರಲ್ಲ ಬಾಬಾ, ಎಷ್ಟು ಕೆಟ್ಟದಾಗಿರ್ಬೋದು. ಜಾಸ್ತಿ ಅರ್ಥಕ್ವೇಕ್ಗಳಾಗುತ್ತೆ, ಅರ್ಥಕ್ವೇಕೇ ಜಾಸ್ತಿ ಕೆಲಸ ಮಾಡುತ್ತೆ, ಎಲ್ಲ ನುಂಗು ಬಿಡುತ್ತೆ ಅಂತ.
ಆದರೆ ವಿನಾಶಕ್ಕೆ ಮುಂಚೆ ನೀವು ಮಕ್ಕಳು ತಂದೆಯಿಂದ ಪೂರ ಆಸ್ತಿ ತಗೋಬೇಕಾಗಿದೆ. ಅದಕ್ಕೆ ಭಾಳ ಪ್ರೇಮದಿಂದ ತಂದೆಯನ್ನು ನೆನಪು ಮಾಡಿ. बाबा आपके बिगर हमारा दूसरा कोई नहीं है, सिर्फ बाप को ही याद करते रहो. कितना सहज रीति, जैसे छोटे छोटे बच्चों को समझाते हैं, और कोई तकलीफ नहीं देता हूँ, सिर्फ याद करो. और काम चिता पर बैठ जो तुम जल मरे हो, सो अब ज्ञान चिता पर बैठ पवित्र बनो. तुमसे पूछते हैं आपका उद्देश्य क्या है, बोलो जो सबका बाप है. वो कहते हैं मामेकम याद करो तो तुम्हारे विक्रम विनाश होगा और तुम तमो प्रधान से सतो प्रधान बन जाएंगे. ಮೂಲ ಮಾತು ಬಾಬಾ ಹೇಳ್ತಿರೋದು ಅಂದರೆ ತಂದೆಯನ್ನ ನೆನಪು ಮಾಡ್ತಾ ಇರಿ. ಎಷ್ಟು ಸಹಜ ರೀತಿಯಲ್ಲಿ ಬಾಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಾರೆ. ನಿಮಗೆ ಕಷ್ಟ ಕೊಡಲ್ಲ ಮಕ್ಕಳೇ, ನಾನೊಬ್ಬನನ್ನು ನೆನಪು ಮಾಡಿ. ನೀವು ನನಗೆ ಹೇಳ್ತಿರಲ್ಲ ಬಾಬಾ ನಿಮ್ಮನ್ನು ಬಿಟ್ಟರೆ ಯಾರಿಲ್ಲ, ನೀವೊಬ್ಬರೇ ಅಂತ. ಈಗ ನೆನಪು ಮಾಡಿ. ಯಾಕೆಂದರೆ ಕಾಮ ಚಿತೆಯಲ್ಲಿ ಕೂತು ಎಲ್ಲ ಬೆಂದೋಗಿ ಸುಟ್ಟೋಗ್ಬಿಟ್ಟಿದ್ದೀರ. ಈಗ ಜ್ಞಾನ ಚಿತೆಯಲ್ಲಿ ಕೂತ್ಕೊಂಡು ಪವಿತ್ರರಾಗಿ. ಜನ ಕೇಳ್ತಾರೆ ನಿಮ್ಮ ಉದ್ದೇಶ ಏನ್ರಿ ಅಂತ. ಅವಾಗೇನು ಹೇಳಿ, ಬೋಲೋ ಜೋ ಸಬ್ಕಾ ಬಾಪ್ ಹೈ ವೋ ಕೇತೆ ಮಾಮೇಕಂ ಯಾದ್ ಕರೋ ತೋ ತುಮಾರೆ ವಿಕರಂ ವಿನಾಶ್ ಹೋಂಗಾ, ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾಯಂಗೆ. ನಮ್ಮ ಉದ್ದೇಶ ಏನಂದರೆ ತಮೋಗುಣಿಯಿಂದ ಸತೋಗುಣಿ. ಅದಕ್ಕೆ ಎಲ್ಲರ ತಂದೆ ಏನು ಹೇಳ್ತಾರೆ, ನಾನು ಒಬ್ಬನನ್ನು ನೆನಪು ಮಾಡಿ, ಅವಾಗ ನಿಮ್ಮ ತಲೆ ಮೇಲೆ ಏನು ವಿಕರ್ಮ ವಿನಾಶ ಇದೆ ಅಸಮಾಪ್ತಿಯಾಗಿ ಸತೋಗುಣಿ ಆಗ್ತೀರಾ ಅಂತ. ಅವ ಸರ್ವಕ ಸದ್ಗತಿ ದಾತ ಬಾಪೆ ಏಕಿ ಬಾಪ್, ಸರ್ವರ ಸದ್ಗತಿ ದಾತನು ಒಬ್ಬರೇ ತಂದೆ. खुद याद करेंगे तब दूसरे को याद करा सकेंगे, दूसरे को रुचि से कहेंगे, नहीं तो दिल से नहीं निकलेगा. बाप कहते कहाँ भी हो जितना हो सके सिर्फ याद करो. बल थोड़ी खान पान की तकलीफ आदि होती है, रहना तो घर में ही है. घर में रहते बाप को याद करो, जो मिले उनको यही शिक्षा दो, मौत सामने खड़ा है. ತಂದೆ ಹೇಳೋದು ಅಂದರೆ ನೀವು ಸ್ವಯಂ ಎಲ್ಲರಿಗೆ ಹೃದಯದಿಂದ ಪೈಗಾಮ್ ಸಂದೇಶ ಕೊಡಿ. ಬಟ್ ಆ ಸಂದೇಶ ರುಚಿಯಿಂದ ಹೃದಯದಿಂದ ಯಾವಾಗ ಕೊಡ್ತೀರಾ ಅಂದರೆ ಯಾವಾಗ ನನ್ನ ನೆನಪಲ್ಲಿದ್ದು ನೀವು ಪವಿತ್ರರಾಗ್ತೀರ. ಕಟ್ಟಂದರೆ ತುಕ್ಕೆಲ್ಲ ಹೊರಟೋಗಿದ್ರೆ ಜಾಸ್ತಿ ನೆನಪು ಜಾಸ್ತಿ ರುಚಿಯಿಂದ ಹೇಳ್ತೀರ. ಹೃದಯದಿಂದ ಒಳಗಡೆ ಮಾತುಗಳು ಬರುತ್ತೆ, ಇಲ್ಲಾಂದರೆ ಬರಲ್ಲ. ಅದಕ್ಕೆ ಎಲ್ಲಿದ್ರೂ ಎಷ್ಟು ಸಾಧ್ಯನೋ ನನ್ನನ್ನು ನೆನಪು ಮಾಡಿ. ಬಲ್ ತೋಡಿ ಕಾನ್ ಪಾನ್ ಕಿ ತಕ್ಲೀಫ್ ಆದಿ ಹೋತಿ ಹೈ, रहना तो घर में ही है. घर में रहते बाप को याद करो, जो मिले उनको यही ಶಿಕ್ಷಾ ದೋ, ಮೌತ್ ಸಾಮನೆ ಕಡಾ ಹೈ. ಅಂದರೆ ಪ್ರವೃತ್ತಿಯಲ್ಲಿದ್ದರೆ ಪಾಪ ನೆನಪಂತೂ ಮಾಡ್ತಾರೆ. ಕೆಲವ್ರಿಗೆಲ್ಲ ಬಂಧನ ಇದ್ದರೆ ಊಟ ತಿಂಡಿದೆಲ್ಲ ಕಷ್ಟ ಆಗುತ್ತೆ, ಮನೆಯಲ್ಲೇ ಇರಬೇಕಾಗುತ್ತೆ. ಮನೆಯಲ್ಲಿದ್ದು ತಂದೆಯನ್ನು ನೆನಪು ಮಾಡಿ. ಆದರೆ ಯಾರೇ ಸಿಕ್ಕಿದ್ರೂ ಶಿಕ್ಷಣ ಕೊಡಿ. ಮೃತ್ಯು ಮುಂದೆ ಇದೆ, ತಂದೆ ಒಬ್ಬರನ್ನು ನೆನಪು ಮಾಡಿ ಆಸ್ತಿ ತಗೊಳ್ಳಿ ಅಂತ. ಬಾಪ್ ಕೇತೆ ತುಮ್ ಸಬ್ ತಮೋ ಪ್ರಧಾನ್ ಪತಿತ್ ಬನ್ ಪಡೆ ಹೋ, ಅಬ್ ಮುಜೆ ಯಾದ್ ಕರೋ ಅವ್ರ ಪವಿತ್ರ ಬನು. ಲೈನ್ ಬೈ ಲೈನ್ ಬರೀ ಯಾದ್ 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 ಅಂಡ್ ಪವಿತ್ರ. ನೆನಪಲ್ಲಿ ಪವಿತ್ರರಾಗಿರಿ. ಆತ್ಮ ಹಿ ಪತಿತ್ ಬನಿಯೇ, सतयुग में होते ही है पावन आत्मा. बाप की याद से ही आत्मा पावन बनेंगे, और कोई उपाय नहीं. ये पैगाम सबको देते जाओ तो भी बहुतों का कल्याण करेंगे, और कोई तकलीफ नहीं देते हैं. ನೀವೆಲ್ಲರಿಗಿದು ಒಂದೇ ಸಂದೇಶ ಕೊಟ್ಟರು ಒಬ್ಬ ತಂದೆಯನ್ನು ನೆನಪು ಮಾಡಿ ಪಾವನರಾಗಿ. ಇದರಿಂದ ಅನೇಕರ ಕಲ್ಯಾಣ ಆಗುತ್ತೆ. ಬೇರೆ ಯಾವ ತೊಂದರೆ ಕೊಡಲ್ಲ ಬಾಬಾ ಅಂತ ಹೇಳ್ರಿ. ಪಾವನರಾಗೋ ಒಂದೇ ಉಪಾಯ ನೆನಪು. ಯಾಕೆ ಸತ್ಯುಗದಲ್ಲಿ ಇರೋದೇ ಪಾವನ ಆತ್ಮಗಳು, ವಾಪಸ್ಸು ಹೋಗೋಕ್ಕಾಗಲ್ಲ. पुरुषोत्तम मास में भी जाकर समझाओ कि सबसे पुरुषोत्तम कौन. सतयुग आदि में ये लक्ष्मी नारायण पुरुषोत्तम थे. इन्हों को ऐसा पुरुषोत्तम बनाने वाला अर्थात स्वर्ग की स्थापना करने वाला बाप है. सब आत्माओं को पावन बनाने वाला पतित पावन एक ही बाप है. सबसे उत्तम ते उत्तम पुरुष बनाने वाला बाप है. जो पूज्य थे वही फिर पुजारी बने हैं.
रावण राज्य में हम पुजारी बने हैं, राम राज्य में हम पूज्य। अभी रावण राज्य का अंत है, हम पुजारी से फिर पूज्य बनते हैं। बाप को याद करने का, औरों को भी रास्ता बताना है, बूढ़ियों को भी ये सर्विस करनी चाहिए, मित्र संबंधियों को भी बाप का परिचय दो। ಅಂದರೆ ಯಾರೇ ಇರಲಿ, ಮುದುಕರಿದ್ದಾರ, ಸಂಬಂಧಿಗಳಿದ್ದಾರ, ಎಲ್ಲರಿಗೆ ಸಂದೇಶ ಕೊಡಿ, ಪರಿಚಯ ಕೊಡಿ, ಒಬ್ಬ ತಂದೆಯನ್ನು ನೆನಪು ಮಾಡೋ ಸರ್ವೀಸ್ ಮಾಡಬೇಕು. ಯಾಕೆ ರಾಮರಾಜ್ಯದಲ್ಲಿ ಎಲ್ಲರೂ ಪೂಜ್ಯರಿದ್ದಾರೆ, ರಾವಣ ರಾಜ್ಯದಲ್ಲೆಲ್ಲ ಪೂಜಾರಿಗಳು. ಈಗ ರಾವಣ ರಾಜ್ಯದ ಅಂತ್ಯ, ತಂದೆಯು ಪತಿತ ಪಾವನ ಒಬ್ಬರೇನೆ ಬಂದು ಪಾವನ ಮಾಡೋದವ್ರನ್ನ ನೆನಪು ಮಾಡಿ ಅಂತ. ಹಿಂಗೆ ಎಲ್ಲರಿಗೆ ಸಂದೇಶ ಕೊಟ್ಟು ಕೊಟ್ಟು ಎಲ್ಲರನ್ನ ಪಾವನ ಮಾಡೋ ಸೇವೆ ಮಾಡಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವ ಬಾಬಾ कहते मामेकम याद करो तो तुम स्वर्ग के मालिक बनेंगे। निराकार शिव बाबा सर्व का सद्गति दाता बाबा है। सब आत्माओं को कहते हैं मुझे याद करो तो सतो प्रधान बन जाएंगे। ನಾನೊಬ್ಬನನ್ನು ನೆನಪು ಮಾಡಿದಾಗ ಸ್ವರ್ಗದ ಮಾಲೀಕರಾಗ್ತೀರಾ, ನನ್ನನ್ನು ನೆನಪು ಮಾಡಿದ್ರೆ ಸತೋ ಪ್ರಧಾನರಾಗ್ತೀರಾ. ಯಾಕೆ ಶಿವ ಬಾಬಾ ನಿರಾಕಾರ ಒಬ್ಬರೇ ಸರ್ವರ ಸದ್ಗತಿ ದಾತ. ಇದೆಲ್ಲ ಆತ್ಮಗಳಿಗೆ ಹೇಳ್ತಿದ್ದಾರೆ, ಇದನ್ನು ಹೇಳಿ ಎಲ್ಲರಿಗೆ. समझाना तो बहुत सहज है, बूढ़िया भी ये सर्विस कर सकती है। मूल बात ही यह है, शादी मुरादी कहाँ भी जाओ कान में ये बात सुनाओ। गीता का भगवान कहते हैं मुझे याद करो। इस बात को सब पसंद करेंगे ना। जास्ती बोलने की दरकार नहीं है, सिर्फ बाप का पैगाम देना है कि बाप कहते हैं मुझे याद करो. ಗೀತೆಯ ಭಗವಂತ ಹೇಳೋದು ನಾನೊಬ್ಬನನ್ನು ನೆನಪು ಮಾಡಿ. ಈ ಮಾತನ್ನು ಎಲ್ಲರೂ ಇಷ್ಟಪಡ್ತಾರೆ. ಜಾಸ್ತಿ ಹೇಳೋ ಅಗತ್ಯ ಇಲ್ಲ, ಕೇವಲ ತಂದೆಯ ಸಂದೇಶ ಕೊಡಬೇಕಾಗಿದೆ. ತಂದೆ ಹೇಳ್ತಿದ್ದಾರೆ ನಾನೊಬ್ಬನನ್ನು ನೆನಪು ಮಾಡಿ. अच्छा ऐसे समझो भगवान प्रेरणा करते हैं, स्वप्न में साक्षात्कार होता है, आवाज़ सुनने में आता है। बाप कहते हैं मुझे याद करो तो सतो प्रधान बन जाएंगे. ಪಾಪ ಹೇಳ್ತಾರೆ ಹೋಗ್ಲಿ, ನಿಮಗೆ ಬಾಬಾ ಡೈರೆಕ್ಟಾಗಿ ಬಂದಿದ್ದಾರೆ ಅಂತ ಇಲ್ಲ ಅಂದ್ರೂ ಹೋಗ್ಲಿ, ಹಿಂಗಾದರೂ ತಿಳ್ಕೊಳ್ಳಿ, ಭಗವಂತ ಪ್ರೇರಣೆ ಕೊಡ್ತಿದ್ದಾರೆ, ಸ್ವಪ್ನದಲ್ಲಿ ಸಾಕ್ಷಾತ್ಕಾರ ಮಾಡಿಸ್ತಿದ್ದಾರೆ, ಧ್ವನಿ ಬರ್ತಿದೆ, ಮಕ್ಕಳೇ ನಾನೊಬ್ಬನನ್ನು ನೆನಪು ಮಾಡಿ ಸತೋ ಪ್ರಧಾನರಾಗ್ತೀರಾ ಅಂತ. ತುಮ್ ಖುದ್ ಭಿ ಸಿರ್ಫ್ ಯಹಿ ಚಿಂತನ್ ಮೇ ರಹೋ ತೋ ಬೇಡ ಪಾರ್ ಹೋ ಜಾಯೇಗಾ. ಬರೀ ಬಾಬು ನೆನಪಲ್ಲೇ ಇರಿ, ಬೇಡ ಪಾರ್. हम प्रैक्टिकल में बेहद के बाप के बने हैं और बाप से 21 जन्मों का वर्षा ले रहे तो खुशी रहना चाहिए ना. ನಾವು ಪ್ರಾಕ್ಟಿಕಲ್ ಬೇಹದ್ ತಂದೆಯ ಮಕ್ಕಳಾಗಿದ್ದೀವಿ, ತಂದೆಯಿಂದ 21 ಜನ್ಮಗಳ ಆಸ್ತಿ ತಗೋತಾ ಇದ್ದೀವಿ, ತುಂಬ ಖುಷಿ ಇರಬೇಕಲ್ವಾ. ತಂದೆಯನ್ನು ಮರೆಯೋದ್ರಿಂದ बोलने से ही तकलीफ होती है. बाप कितना सहज बतलाते हैं मुझे याद करो तो सब समझेंगे, इन्हों को रास्ता तो बरोबर राइट मिला है, ये रास्ता कब कोई बता ना सके. समय ऐसा होगा जो तुम घर से बाहर नहीं निकल सकेंगे, बाप को याद करते करते शरीर छोड़ देंगे. ತಂದೆ ಹೇಳ್ತಿರೋದು, ನೀವು ಎಷ್ಟು ನೆನಪು ಮಾಡ್ತೀರಾ, ನಾನೊಬ್ಬನನ್ನು ನೆನಪು ಮಾಡಿ. ಎಲ್ಲರೂ ಅಂದ್ಕೋತಾರೆ ಇದು ಮಾರ್ಗ ತುಂಬ ಚೆನ್ನಾಗಿ ರೈಟ್ ಮಾರ್ಗ ಕೊಡ್ತಿದ್ದಾರೆ ಬಾಬಾ ಅಂತ. 21 ಜನ್ಮಗಳ ಆಸ್ತಿ ಕೊಡ್ತೀನಿ ಅಂದರೆ ಎಷ್ಟು ಖುಷಿಯಾಗಿ ನೆನಪು ಮಾಡಬೇಕು. ನಿಮಗಿರೋ ಬರೋ ಕಷ್ಟ ಬರೋದೇನೆ ನನ್ನನ್ನು ಮರೆತಾಗ, ನೆನಪಿದ್ರೆ ಯಾವುದು ಇರಲ್ಲ ಅಂತಾರೆ ಬಾಬವರು. ಯಾಕೆಂತಂದರೆ ಪ್ರಾಕ್ಟಿಕಲ್ ನೀವು ತಂದೆಯ ಮಕ್ಕಳಾಗಿದ್ದೀರಾ, ಇಷ್ಟು ಆಸ್ತಿ ಕೊಡ್ತಿದ್ದೀನಿ ಅಂದರೆ ಅವರು ಒಬ್ಬರ ನೆನಪು ಒಬ್ಬರ ಚಿಂತನೆಯಲ್ಲಿದ್ದರೂ ಬೇಡ ಪಾರಾಗ್ಬಿಡುತ್ತಲ್ಲ, ಇಂಪಾರ್ಟೆಂಟ್ ಅಲ್ಲ. ಇಂಥ ಮಾರ್ಗ ಯಾರೂ ಹೇಳೋಕ್ಕಾಗಲ್ಲ. समय ऐसा होगा जो तुम घर से बाहर नहीं निकल सकेंगे, बाप को याद करते करते शरीर छोड़ देंगे. अंत काल जो शिव बाबा सिमरे, फिर नारायण योनि वल उतरे, लक्ष्मी नारायण डायनेस्टी में आएंगे, घड़ी घड़ी राजाई पद पाएंगे. बस सिर्फ बाप को याद करो प्यार से, याद बिगर प्यार कैसे करेंगे. सुख मिलता है तब याद किया जाता, दुख देने वाले को प्यार नहीं किया जाता ना.
ತಂದೆ ಹೇಳ್ತಿರೋದು ಲಕ್ಷ್ಮೀನಾರಾಯಣನ ರಾಜ್ಯದಲ್ಲಿ ಬರ್ತೀರಾ, ಗಳಿಗೆ ರಾಜ್ಯ ಪದವಿಯನ್ನು ಪಡ್ಕೋತೀರಾ. ನಾನೊಬ್ಬನನ್ನು ನೆನಪು ಮಾಡಿ ತುಂಬ ಪ್ರೀತಿಯಿಂದ ನೆನಪು ಮಾಡಿ 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 ಅಂತ್ಯಕಾಲದಲ್ಲಿ ಒಬ್ಬ ತಂದೆ ನೆನಪಲ್ಲೇ ಇರಬೇಕು. ಏಕೆಂದರೆ ಲಾಸ್ಟಲ್ಲಿ ಆಚೆನೂ ಬರೋಕ್ಕಾಗಲ್ಲ. ನಾನು ನೆನಪು ಮಾಡ್ತಾ ಮಾಡ್ತಾ ಶರೀರ ಬಿಡ್ತೀರ ಮಕ್ಕಳೇ, ಅಂತಹ ಪರಿಸ್ಥಿತಿಗಳು ಬರುತ್ತೆ ಅಂತಾರೆ ಬಾಬುವರು. ಯಾದ್ ಬಿಗರ್ ಪ್ಯಾರ್ ಕೈಸೆ ಕರೆಂಗೆ. ನನ್ನನ್ನು ನೆನಪು ಮಾಡಿದಾಗಲೇ ಪ್ರೀತಿ ಮಾಡೋಕ್ಕಾಗುತ್ತಲ್ಲ, ನೆನಪೇ ಮಾಡಲ್ಲ ಅಂದರೆ ಪ್ರೀತಿ ಏನು? ಸುಖ ಮಿಲ್ತಾ ಹೈ ತಬ್ ಯಾದ್ ಕಿಯಾ ಜಾತಾ ಹೈ, दुख देने वाले को प्यार नहीं किया जाता है. बाप कहते मैं तुमको स्वर्ग का मालिक बनाता हूँ, इसलिए मुझे प्यार करो, बाप की मत पर चलना चाहिए. ದುಃಖ ಕೊಡ್ತಕ್ಕಂಥವ್ರಿಗೆ ಪ್ರೀತಿ ಮಾಡಲ್ಲ. ಬಾಬಾ ಹೇಳೋದು ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ, ಅದಕ್ಕೆ ನೀವು ಪ್ರೀತಿಯಿಂದ ನೆನಪು ಮಾಡಿ ತಂದೆಯ ಮತದಲ್ಲಿ ನಡಿಬೇಕಲ್ವಾ. ಅಂದರೆ ಸುಖ ತಂದೆಯಿಂದ ಸಿಗುತ್ತೆ ಅಂದರೆ ನೆನಪು ಮಾಡಬೇಕು. ದುಃಖ ಕೊಡೋರ್ನ ಯಾರಾದರೂ ನೆನಪು ಮಾಡ್ತಾರಾ? ಇಲ್ಲ ಅಲ್ಲ. ನಾನು ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತೀನಿ, ಪಾವನ ಮಾಡ್ತೀನಿ, ಸತೋಗುಣಿ ಮಾಡ್ತೀನಿ, ಎಲ್ಲ ಬಂಧನ ಎಲ್ಲ ದುಃಖದಿಂದ ಬಿಡಿಸ್ತೀನಿ. ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು, ಸರಿನಾ? ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. थैंक यू, शुक्रिया बाबा. धारणेगे पढ़ाई में कभी गफलत नहीं करनी है. पढ़ाई के पहले बाप से पूरा पूरा वर्षा लेना है. ವಿದ್ಯೆಯಲ್ಲಿ ಎಂದೂ ಕೇರ್ಲೆಸ್ ಮಾಡಬಾರ್ದು, ಗಫ್ಲತ್. ಬೈ ಮಿಸ್ಟೇಕ್ ಯಾವುದೂ ಆಗ್ಬಿಡ್ದು, ಬೈ ಚಾನ್ಸ್ನೂ ಆಗಬಾರ್ದು ಮಿಸ್ಟೇಕ್ಸ್. ಯುದ್ಧಕ್ಕೆ ಮುಂಚೆ ತಂದೆಯಿಂದ ಪೂರ ಆಸ್ತಿ ತಗೋಬೇಕಾಗಿದೆ. ಶ್ರೀಮತ್ ಪರ್ ಬಾಪ್ ಕೋ ಬಡೇ ಪ್ಯಾರ್ ಸೆ ಯಾದ್ ಕರ್ನಾ ಹೈ. ಶ್ರೀಮತದ ಮೇಲೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ವರದಾನ आपस में एक दो की विशेषता देखने और वर्णन करने वाले श्रेष्ठता संपन्न होली हंस ಭವ. ಪರಸ್ಪರ ಒಬ್ಬರದೊಬ್ಬರು ವಿಶೇಷತೆಯನ್ನು ನೋಡ್ತಾ ಮತ್ತೆ ವರ್ಣನೆ ಮಾಡ್ತಕ್ಕಂಥವರೇ ಶ್ರೇಷ್ಠತೆಯಿಂದ ಸಂಪನ್ನ ಹೋಲಿ ಹಂಸಗಳು. संगम युग पर हर बच्चे को नॉलेज द्वारा कोई न कोई विशेष गुण अवश्य प्राप्त है. इसलिए होली हंस बन हर एक की विशेषता को देखो और वर्णन करो. जिस समय किसी भी कमज़ोरी देखते या सुनते हो तो समझना चाहिए कि ये कमज़ोरी इनकी नहीं है, मेरी है, क्योंकि हम सब एक बाप के, एक ही परिवार के, एक ही माला के मण के. जैसे अपने कमज़ोरी को प्रसिद्ध नहीं करना चाहते, ऐसे दूसरे की कमज़ोरी का भी वर्णन नहीं करो. होली अंश माना विशेषताओं को ग्रहण करना और कमज़ोरी को मिटाना. ಸಂಗಮ ಯುಗದಲ್ಲಿ ಪ್ರತಿಯೊಬ್ಬ ಮಕ್ಕಳು ಜ್ಞಾನದ ಮುಖಾಂತರ ಏನಾದರೂ ಒಂದು ವಿಶೇಷ ಗುಣ ಅವಶ್ಯವಾಗಿ ಪ್ರಾಪ್ತಿ ಮಾಡ್ಕೊಂಡಿದೆ. ಅಂದರೆ ಬಾಬಾ ವರದಾನದಲ್ಲಿ ಯಾರಿಗಾದರೂ ಪ್ರತಿ ಮಕ್ಕಳಿಗೆ ವಿಶೇಷತೆ ಕೊಡ್ತಾರೆ, ಗುಣ ಕೊಡ್ತಾರೆ. ಅದರಿಂದ ನೀವು ಹೋಲಿ ಹಂಸಗಳಾಗಿ ಪ್ರತಿಯೊಬ್ಬರ ವಿಶೇಷತೆ ನೋಡಿ ವಿಶೇಷತೆಯನ್ನು ವರ್ಣನೆ ಮಾಡಿ. ಯಾವ ಸಮಯದಲ್ಲಿ ಯಾರದೇ ಕಮಜೋರಿ ನಿರ್ಬಲತೆಯನ್ನು ನೋಡ್ತಾ ಕೇಳ್ತಾ ತಿಳ್ಕೊಳ್ಬೇಕಾಗಿದೆ, ಕಮಜೋರಿ ಇವ್ರದಲ್ಲ ನಂದು ಅಂತ. ತನ್ನಲ್ಲಿ ವೀಕ್ನೆಸ್ ಇದ್ದರೆ ಏನು ಆಚೆ ಕಡೆ ಎಲ್ಲರಿಗೂ ವರ್ಣನೆ ಮಾಡ್ತೀವ? ಇಲ್ಲ ಅಲ್ಲ, ಅಳವಡಿಸ್ಕೊಳ್ತೀವಿ. ಹಾಗೇನೆ ನಾವು ಒಬ್ಬ ತಂದೆಯ ಮಕ್ಕಳು, ಒಂದು ಪರಿವಾರ, ಒಂದು ಮಾಲೆಯ ಮಣಿ ಅಂದರೆ ಬೇರೆಯವ್ರ ಕಮಜೋರಿ ತನ್ನ ಕಮಜೋರಿ ಅಂತ ತಿಳ್ಕೊಂಡು ಅವ್ರದ್ದೆಲ್ಲ ಆಚೆ ಹಾಕಂಗಿಲ್ಲಲ್ಲ. ನೀವು ನಿಮ್ಮ ಕಮಜೋರಿಯನ್ನು ಪ್ರಸಿದ್ಧ ಮಾಡ್ತೀರಾ? ಇಲ್ಲಲ್ಲ. ಬೇರೆಯವ್ರದ್ದು ಯಾಕೆ ವರ್ಣನೆ ಮಾಡಬೇಕು? ಹೋಲಿ ಹಂಸ ಅಂದರೆ ವಿಶೇಷತೆಗಳನ್ನು ಗ್ರಹಣ ಮಾಡೋದು, ನಿರ್ಬಲತೆಗಳನ್ನು ಅಳಿಸೋದು. ಸ್ಲೋಗನ್ಸ್ ಸಮಯ ಕೋ ಬಚಾನೆ ವಾಲೆ ತೀವ್ರ ಪುರುಷಾರ್ಥಿ ಹಿ ಸದಾ ವಿಜಯಿ ಹೈ. ಸಮಯವನ್ನು ಬಚಾವ್ ಮಾಡೋರೇ ತೀವ್ರ ಪುರುಷಾರ್ಥಿಗಳು, ಸದಾ ವಿಜಯಿಗಳು. ಸಮಯ ಬಚಾನೆ ವಾಲೆ, ಸಮಯವನ್ನು ಬಚಾವ್ ಮಾಡೋರೇ ತೀವ್ರ ಪುರುಷಾರ್ಥಿ, ಸದಾ ವಿಜಯಿಗಳು.
ಮೀಟೆ ಬಚ್ಚೆ ಏನಂತಾರೆ ಬಾಬಾ, ಸುಖ ಕೊಡ್ತಕ್ಕಂಥವ್ರು ಬಾಬಾ ಒಬ್ರಂದ್ರೆ ಅವರನ್ನ ಭಾಳ 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 ಪ್ರೀತಿಯಿಂದ ನೆನಪು ಮಾಡಿ, ನೆನಪು ಮಾಡದೆ ಪ್ರೀತಿ ಮಾಡ್ಕೊಳಕ್ಕಾಗಲ್ಲ. ಬಾಬಾನ ಪ್ರೀತಿ ಮಾಡ್ಬೇಕಂದ್ರೆ ನೆನಪು ಮಾಡ್ದಾಗ ತಾನೆ. ಓಂ ಶಾಂತಿ.